ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ರಾಜ್ಯ ಮಟ್ಟದಲ್ಲಿ ಮೈತ್ರಿ ಮಾಡಿಕೊಂಡು ಸರ್ಕಾರ ನಡೆಸ್ತಾ ಇದ್ರು. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮುಖಂಡರು ಜೆಡಿಎಸ್ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಿರಂತರವಾಗಿ ಕಡೆಗಣಿಸುತ್ತಿದ್ದಾರೆ ಎಂದು ಜೆಡಿಎಸ್ನ ಪರಾಜಿತ ಅಭ್ಯರ್ಥಿ ಟಿ ವೀರಭದ್ರಪ್ಪ ಗಂಭೀರ ಆರೋಪಿಸಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎನ್ಡಿಎ ನಾಯಕರು ಕ್ಷೇತ್ರಕ್ಕೆ ಭೇಟಿ ನೀಡುವಾಗ ಮೈತ್ರಿ ಪಕ್ಷದ ಮುಖಂಡರಿಗೆ ಮಾಹಿತಿ ನೀಡುವ ಸಾಮಾನ್ಯ ಸೌಜನ್ಯವೂ ಪಾಲಿಸಲಾಗುತ್ತಿಲ್ಲ, ಮಾಹಿತಿ ಇರಲಿಲ್ಲ, ಪೂರ್ವ ನಿಯೋಜಿತ ಕಾರ್ಯಕ್ರಮವಲ್ಲ ಎಂಬ ನೆಪಗಳನ್ನ ಹೇಳಿ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರನ್ನ ಉದ್ದೇಶಪೂರ್ವಕವಾಗಿ ಕಡೆಗಣಿಸಲಾಗುತ್ತಿದೆ ಎಂದು ದೂರಿದ್ದಾರೆ. ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷಕ್ಕೆ ಮಾತ್ರ ಅವಕಾಶ, ಜೆಡಿಎಸ್ ಅಗತ್ಯವಿಲ್ಲ ಎಂಬ ರೀತಿಯ ವರ್ತನೆ ಕಂಡುಬರುತ್ತಿದ್ದು, ಈ ವಿಷಯವನ್ನ ಜೆಡಿಎಸ್ ರಾಜ್ಯಾಧ್ಯಕ್ಷ ಗಮನಕ್ಕೆ ತರಲಾಗುವುದು ಎಂದು ತಿಳಿಸಿದ್ದಾರೆ. 2023ರ ಚುನಾವಣೆಯ ಬಳಿಕದಿಂದ ಕ್ಷೇತ್ರದಲ್ಲಿ ಜೆಡಿಎಸ್ ಸಂಘಟನೆಗೆ ನಿರಂತರವಾಗಿ ಶ್ರಮಿಸ್ತಾ ಇದ್ದು, ಪ್ರತಿ ಗ್ರಾಮಕ್ಕೂ ಭೇಟಿ ನೀಡಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಿದ್ದೇನೆ. ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷಕ್ಕೆ 25,000 ಮತಗಳು ಇಲ್ಲದಿದ್ದರೂ ಆ ಮತಗಳು ಎಲ್ಲಿ ಹೋದವು ಎಂಬುದನ್ನು ಬಿಜೆಪಿ ನಾಯಕರು ಸ್ಪಷ್ಟಪಡಿಸಬೇಕು ಎಂದು ಪ್ರಶ್ನಿಸಿದ್ದಾರೆ. ಇತ್ತೀಚೆಗೆ ಬೇರೆ ಕ್ಷೇತ್ರಗಳಿಂದ ಬಂದು ಮೊಳಕಾಲ್ಮೂರು ಕ್ಷೇತ್ರದಲ್ಲಿಯೇ ತಾವೇ ಅಭ್ಯರ್ಥಿಗಳು ಎಂದು ಹೇಳಿಕೊಳ್ಳುತ್ತಿರುವವರ ಕುರಿತು ಆಕ್ಷೇಪ ವ್ಯಕ್ತಪಡಿಸಿದ ಅವರು, ತಮ್ಮ ಕ್ಷೇತ್ರದಲ್ಲಿ ಸ್ಪರ್ಧಿಸುವ ಬದಲು ಮೊಳಕಾಲ್ಮೂರು ಕ್ಷೇತ್ರವನ್ನೇ ಏಕೆ ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಪ್ರಶ್ನಿಸಿದ್ದಾರೆ. ಮುಂದಿನ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಪಕ್ಷವಾಗಲಿ ಸ್ಥಳೀಯ ಅಭ್ಯರ್ಥಿಗಳಿಗೆ ಬಿ ಫಾರಂ ನೀಡಬೇಕು. ಹೊರಗಿನ ಅಭ್ಯರ್ಥಿಗಳಿಗೆ ಅವಕಾಶ ನೀಡಿದರೆ ಅವರನ್ನ ಸೋಲಿಸಲು ಕ್ಷೇತ್ರದ ಮತದಾರರು ಸಜ್ಜಾಗಿದ್ದಾರೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಮೊಳಕಾಲ್ಮೂರು ಕ್ಷೇತ್ರದ ಮತದಾರರು ಅಮಾಯಕರಲ್ಲ, ಪ್ರಜ್ಞಾವಂತರು. ಮುಂದಿನ ಚುನಾವಣೆಯಲ್ಲಿ ಸೂಕ್ತ ಉತ್ತರ ನೀಡಲಿದ್ದಾರೆ ಎಂದು ವೀರಭದ್ರಪ್ಪ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಕರಿಬಸಪ್ಪ ಚೌಡಕೆರೆ, ನಾಯಕನಹಟ್ಟಿ ಹೋಬಳಿ ಅಧ್ಯಕ್ಷ ಪೂಜಾರಿ ತಿಪ್ಪೇಸ್ವಾಮಿ, ರೈತ ಘಟಕದ ಉಪಾಧ್ಯಕ್ಷ ತಿಪ್ಪೇಸ್ವಾಮಿ ಸೇರಿದಂತೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಾನು ಮೊಳಕಾಲ್ಮೂರು ಜೆಡಿಎಸ್ ಕ್ಯಾಂಡಿಡೇಟ್, ಪರಾಜಿತ ಅಭ್ಯರ್ಥಿ. ಇವತ್ತೇನು ಪ್ರೆಸ್ ಮೀಟಿಂಗ್ ಏನು ಕರೆದಿದ್ದಂದ್ರೆ, ತಾಲೂಕು ಅಧ್ಯಕ್ಷರು, ಜೆಡಿಎಸ್ ತಾಲೂಕು ಅಧ್ಯಕ್ಷರು, ನಾನು ಹೋಬಳಿ ಅಧ್ಯಕ್ಷರು ಪೂಜಾರಿ ತಿಪ್ಪೇಸ್ವಾಮಿ, ರೈತರು ಉಪಾಧ್ಯಕ್ಷರು. ಯಾಕೆ ಇದು ಕರೀತಾ ಇದ್ವು ಅಂದರೆ, ನಾವು ಬಿಜೆಪಿ ಇವತ್ತು ಒಂದಾಗಿ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಇಡೀ ಕರ್ನಾಟಕದಲ್ಲಿ ಜೆಡಿಎಸ್ ಬಿಜೆಪಿ ಎನ್ಡಿಎ ಅಭ್ಯರ್ಥಿ ತಿರುಗಾಡ್ತಾ ಇದೆ ಎಲ್ಲ ಕಡೆ. ಯಾರನ್ನ ಬರಲಿ, ಮೊಳಕಾಲ್ಮೂರಿಗೆ ಬಂದದ ವಿಷಯನೇ ಬಿಜೆಪಿಯವರು ಜೆಡಿಎಸ್ ಅದು ಬಿಟ್ಟು ಅವ್ರೊಂದೇ ತಿರುಗಾಡಿ, ಯಾವುದೇ ಅವ್ರ ಅಭ್ಯರ್ಥಿ ಬಂದಿರೋದು ಮಾತ್ರ ಎನ್ಡಿಎ ಅಭ್ಯರ್ಥಿ ಅಂತ ಹಾಕಿ ಓಡಾಡ್ತಾರೆ. ಆದರೂ ನಮ್ಮ ಕಾರ್ಯಕರ್ತರಾಗಲಿ, ಜೆಡಿಎಸ್ ಕ್ಯಾಂಡಿಡೇಟ್ ಆಗಲಿ, ಜೆಡಿಎಸ್ ಅಧ್ಯಕ್ಷರಾಗಲಿ, ಅಲ್ಲಿ ಯಾರಿಗೂ ಇನ್ಫಾರ್ಮೇಶನ್ ಇರಲ್ಲ, ಯಾರನ್ನೂ ಕರೆಯಲ್ಲ. ಅವ್ರು ಕೇಳಿದ್ರೆ ಇಲ್ಲ ದಿಗ್ಗಿನ ಬಂದ್ವಿ, ಇಲ್ಲ ನಮ್ಗೆ ಗೊತ್ತಿಲ್ಲದಂಗೆ ಬಂದ್ಬಿಟ್ರು. ಈ ಇಲ್ಲೇ ಬಿಜೆಪಿ ಲೀಡ್ರು ನಮ್ಗೆ ಉತ್ತರ ಕೊಡ್ತಾರೆ, ಕಾಲ್ ಮಾಡಿ ಕೇಳಿದಾಗ, ಫೋನ್ ಮಾಡಿ ಕೇಳಿದ್ರೆ. ನಾವು ಅದಕ್ಕೇನಂತೀವಿ, ನೀವೇ ಸ್ಟೇಟ್ಮೆಂಟ್ ಕೊಟ್ಬಿಟ್ರಿ ಇವತ್ತು ದಿನ, ನಮ್ಗೆ ಜೆಡಿಎಸ್ ಮೊಳಕಾಲ್ಮೂರು ಕ್ಷೇತ್ರದಾಗ ಬೇಕಿಲ್ಲ, ನಾವೇ ಓಡಾಡಿಕೆ ನಾವೇ ಇರ್ತೀವಿ ಅಂತೇಳಿ. ನಾವೇನು ಬರೋಲ್ಲ, ನಮ್ಮ ಮಟ್ಟಿಗೆ ನಾವು ಮಾಡ್ತೀವಿ, ಹೈಕಮಾಂಡ್ಗೆ ಹಂಗೆ ಹೇಳ್ತೀವಿ ನಾವು ಅಂತ ಹೇಳಿದ್ವಿ. ನಮ್ಮ ದೇವೇಗೌಡ ಸಾಹೇಬರು, ಕುಮಾರಣ್ಣವರು, ನೀನು ಅಡ್ಡಾಡಪ್ಪ, ನೀನು ಓಡಾಡು, ಅದು ಮುಂದೆ ಏನು ಬರ್ತದೆ ಅದು ಮಾತಾಡೋಣ ಅಂತ. ಯಾಕೆ ನಿಮ್ಗೆ ಇದೆಲ್ಲ ಸಿಗ್ತದೆ, ನಾನು 5 ಅಂತ ಹೇಳಿದ್ರು ಅವ್ರು ನಮ್ಗೆ ಆಡಳಿತ. ಇವ್ರು ಬಿಜೆಪಿ ಯಾಕ ನಮ್ಮನ್ನು ಸೇರ್ತಿಲ್ಲ, ಏನು ಓಟಿಲ್ಲ ಅಂತ. ನಾನು 23ರಲ್ಲಿ ಬಂದಾಗ ಇಡೀ ಮೊಳಕಾಲ್ಮೂರು ಕ್ಷೇತ್ರದಾಗೆ ಯಾರು ಜೆಡಿಎಸ್ ಕ್ಯಾಂಡಿಡೇಟ್ ಅಂತ ಇದ್ದಿಲ್ಲ. ನಾನು ಈ ಪಕ್ಷಕ್ಕೆ ಬಂದಾಗ ನಾನು ಹೊಸಬ ಬಂದು ಇಲ್ಲಿಗೆ ಅಡ್ಡಾಡೋದು ಕಲ್ತ್ಕೊಂಡು ನೋಡ್ಕೊಂಡು ಎಲ್ಲ ಹಳ್ಳಿಗೂ ಭೇಟಿ ಕೊಟ್ಕೊಂಡು ನನ್ನ ಕೈಲಾದಷ್ಟು ಸಹಾಯ ಮಾಡಿಕೊಂಡು ಕರಿಬಸಪ್ಪನ ತಾಲೂಕು ಅಧ್ಯಕ್ಷ ಹಿಡ್ಕೊಂಡು